ಎಲ್ಲರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಕಾರ್ಯಕ್ರಮ. ಕಣ್ಣಿಗೆ ಕಟ್ಟಂತ ರಾಮಾಯಣ ಕಥೆಯನ್ನು 3 ಗಂಟೆ ಒಳಗೆ ಅಷ್ಟು ಚೆಂದಾಗಿ ಸೊಗಸಾಗಿ ಕಣ್ಣಿಗೆ ಹಬ್ಬವಾಗಿ ಇವತ್ತು ವಾಲ್ಮೀಕಿ ಜಯಂತಿಯಂದು ದೀಪಾ ನಾರಾಯಣರಾವ್ ಶತೀಂದ್ರವರು ಅದ್ಭುತವಾಗಿ ನಾಟಕವನ್ನು ವೈಭವಯುತವಾಗಿ ಅಂತ ಹೇಳಬೇಕು. ಮಕ್ಕಳು ಎಲ್ಲರೂ ಬಹಳ ಸೊಗಸಾಗಿ ನೃತ್ಯ ರೂಪಕವನ್ನು ಮಾಡಿದ್ದು ಭಾಳ ಖುಷಿಯಂತದ್ದು. ಹಾಗೆ ನನ್ನ ಪ್ರಥಮ ಅನುಭವ ಲೈವಲ್ಲಿ ಇಷ್ಟವರ್ ಕೂತ್ಕೊಂಡು ಈ ನಾಟಕವನ್ನು ನೋಡಿದ್ದು ಭಾಳ ಖುಷಿಯಾಯಿತು. ಯಾಕೆಂದರೆ ಇವತ್ತಿನ ಬದಲಾವಣೆ ಪರಿಸ್ಥಿತಿಯಲ್ಲಿ ಈ ಥರ ನೃತ್ಯ ರೂಪಕಗಳನ್ನು ಯಾರು ಎನ್ಕರೇಜು ಮಾಡೋದಿಲ್ಲ. ಇವತ್ತು ನೋಡಿ ನಾವು ಆಡಿಟೋರಿಯಂ ನೋಡ್ತಾ ಇದ್ದೀವಿ. ಐ ವಾಸ್ ಫೀಲಿಂಗ್ ವೆರಿ ಸ್ಯಾಡ್. ಯಾಕೆಂದರೆ ಇಂಥ ಒಂದು ಕಲಾವಿದರುಗಳನ್ನ ಪ್ರೋತ್ಸಾಹಿಸುವಂಥ ಹೃದಯ ಇವತ್ತು ಯಂಗ್ಸ್ಟರ್ಸ್ಗೆ ಬೇಕು ಅಂತ ನನ್ನ ಅನುಭವದ ಮಾತಲ್ಲಿ ಹೇಳಬೇಕಂದ್ರೆ, ಬೇರೆ ಎಲ್ಲಾದರೂ ನೀವು ಪಾರ್ಟಿ ಅದು ಅಂಥ ಕಾರ್ಯಕ್ರಮಗಳಲ್ಲಿ ಯುವಜನತೆ ನುಗ್ಗುತ್ತಾರೆ. ಆದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಬಂದು ಪ್ರೋತ್ಸಾಹವನ್ನು ಕೊಡುವಂಥದ್ದು ನಿಂತು ಹೋಗಿದೆ. ಅದೊಂದು ನಮ್ಮ ಸಂಸ್ಕೃತಿಯನ್ನು ತಗೊಂಡು ಹೋಗೋ ದಾರಿನಲ್ಲಿ ಎಲ್ಲೋ ಒಂದು ಕಡೆ ನಾವು ಹಿನ್ನಡೆಯನ್ನು ಸಾಧಿಸ್ತಾ ಹೋಗ್ತಾ ಇದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಇವತ್ತು ದೀಪಾ ನಾರಾಯಣರವರು ಎಷ್ಟು ವರ್ಷಗಳಿಂದ ಅವರ ಪರಂಪರಾಗತವಾಗಿ ಬಂದಿರುವಂಥ ಕುಚುಪುಡಿ ಒಂದು ವಂಶ ಪಾರಂಪರ್ಯವನ್ನೇ ಇರ್ಬೋದು ಅವ್ರದ್ದು. ಆ ಒಂದು ಪಾರಂಪರ್ಯವನ್ನು ಎಲ್ಲ ಏರಿಳಿತಗಳನ್ನು ದಾಟಿ ಎಲ್ಲ ಕಷ್ಟಗಳನ್ನು ಮೀರಿ ಇವತ್ತು ಒಂದು ಕುಚುಪುಡಿ ಪರಂಪರಾ ಟ್ರಸ್ಟನ್ನು ಅವರು ಫೌಂಡರ್ ಆಗಿ ಇಲ್ಲಿ ಒಂದು ಲೈವ್ ಟ್ರಸ್ಟಿಯಾಗಿ ಇದ್ದು ಇಷ್ಟು ಒಂದು ಒಳ್ಳೆ ಈ ಒಂದು ನೃತ್ಯ ಕೇಂದ್ರವನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಒಂದು ಅದ್ಭುತ ಸಾಧನೆ ಅಂತಲೇ ನಾನು ಭಾವಿಸ್ತೀನಿ. ಅದು ಹೆಣ್ಣುಮಕ್ಕಳು, ನಾನು ಇದೊಂದು ಕುಚುಪುಡಿ ಬಗ್ಗೆ ಸರ್ಚ್ ಮಾಡಿದಾಗ ಅದು ಒಂದು ಪ್ರಾರಂಭ ಆಗಿದ್ದ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ನೃತ್ಯ ಮಾಡುವ ಅವಕಾಶ ಇರಲಿಲ್ಲಂತೆ. ಆದರೆ ಕಾಲಾನು ಬದಲಾವಣೆಯಲ್ಲಿ ಹೆಣ್ಣು ಮಕ್ಕಳು ಇದರಲ್ಲಿ ಇವತ್ತು ಹೆಣ್ಣು ಮಕ್ಕಳೇ ಎಲ್ಲವೂ ಆಗಿ ನಿರೂಪಕರು ಅವರು ಎಲ್ಲವೂ ಅವರೇ. ದೀಪಾ ಅವರೇ ಇವತ್ತು ಸಂಯೋಜಕರಿರ್ಬೋದು, ಪ್ರತಿಯೊಂದು ವಿಧದಲ್ಲಿ ಪ್ರತಿಯೊಂದು ಹಂತದಲ್ಲಿ ಅವರು ಒಂದು ಮುಂದೆ ಲೈಮ್ಲೈಟಲ್ಲಿದ್ದು ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಕಾರದತ್ತ ಕೊಂಡೊಯ್ಯುವಂಥ ಒಂದು ಕೆಲಸವನ್ನು ಅವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅಂಥ ಒಂದು ನಮ್ಮ ದೀಪಾ ಮೇಡಮ್ ಅವರು ನನ್ನ ವಿದ್ಯಾರಣ್ಯಪುರದ ನಿವಾಸಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ. ಹಾಗೂ ನನ್ನ ಆತ್ಮೀಯ ಸ್ನೇಹಿತೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋಕ್ಕೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲೆಲ್ಲ ನನ್ನ ಸುತ್ತ ಕೂತಿರೋ ಭಾಳ ಹಿರಿಯರು ಗಣ್ಯರಿದ್ದಾರೆ, ಅವರುಗಳಿಗೂ ಹಾಗೂ ನನ್ನ ಕಲಾವಿದರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.